ಕೇಳಿದ್ದಾರೆ. ಈ ಒಂದು ಎಪಿಬಿ ಸೆಗ್ಮೆಂಟ್ ನ ಏರಿಯಾವನ್ನ ಫೈಂಡ್ ಔಟ್ ಮಾಡಬೇಕು. ಇದು ನಮಗೆ ಏರಿಯಾ ಆಫ್ ದಿಸ್ ಸೆಕ್ಟರ್ ಬೇಕಾಗುತ್ತೆ. ಓ ಎ ಇ ಬಿ ಮತ್ತೆ ಈ ಒಂದು ಸೆಕ್ಟರ್ ನ ಏರಿಯಾ ಬೇಕಾಗುತ್ತೆ. ಹಾಗಾದ್ರೆ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಆಫ್ ಇಂಟು ಬೇಸ್ ಇಂಟು ಹೈಟ್ ಇದ್ರ ವ್ಯಾಲ್ಯೂವನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಇದನ್ನ ನೀವು ಇಕ್ವೇಶನ್ ಅನ್ನ ಕರೆಕ್ಟ್ ಆಗಿ ಓದ್ಬಿಟ್ಟು ಅರ್ಥ ಮಾಡ್ಕೊಂಡೆ ಅಂತಂದ್ರೆ ಮುಂದಿನ ಬಹಳ ಈಸಿ. ನೀವು 80% ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ದಂಗೆನೆ ಜಸ್ಟ್ 20% ಮಾತ್ರ ಉಳ್ಕೊಳ್ಳುತ್ತೆ. ಅದನ್ನ ನೀವು ಸಿಂಪ್ಲಿಫಿಕೇಶನ್ ಯಾವ ತರ ಮಾಡ್ತೀರಿ ಅನ್ನೋದ್ರ ಮೇಲೆ ಮುಖ್ಯ ಆಗುತ್ತೆ. A3/A7 ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನಮಗೆ ಎ ಮತ್ತೆ ಡಿ ವ್ಯಾಲ್ಯೂ ಫೈಂಡ್ ಔಟ್ ಗೊತ್ತಿರಬೇಕು. ಎ ವ್ಯಾಲ್ಯೂ ಆಲ್ರೆಡಿ ಇಲ್ಲ ಐತೆ, ಡಿ ವ್ಯಾಲ್ಯೂ ಇಲ್ಲ ಐತೆ, ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೊ A3 ಅನ್ನ ನಾವು ಏನಂತ ಬರ್ಕೊಂತೀವಿ, A+2D ಅಂತ ಬರ್ಕೊಂತೀವಿ. ಡಿವೈಡೆಡ್ ಬೈ ಕೆಳಗಡೆ A7 ಅನ್ನ A+6D ಅಂತ ಬರ್ಕೋಬಹುದಲ್ಲ. ಸೊ ದಿಸ್ ಇಸ್ ಈಕ್ವಲ್ ಟು A ಪ್ಲೇಸ್ ನಲ್ಲಿ 22 ಹಾಕ್ತೀರಿ ಅಂಡ್ 2 ಪ್ಲೇಸ್ ನಲ್ಲಿ 2. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇನ್ ದ ಲಾಸ್ಟ್ ವಿಡಿಯೋ ನಾವು SSLC ಪ್ರಿಪರೇಟರಿ ಎಕ್ಸಾಮ್ 2 ಮ್ಯಾಥ್ಸ್ ನಲ್ಲಿ ಏನು ಕೀ ಆನ್ಸರ್ ಅನ್ನ ನೋಡಿದ್ವಿ ವಿತ್ ಎಕ್ಸ್ಪ್ಲನೇಷನ್ ಅನ್ನ. 3 ಮಾರ್ಕಿಗೆ ಅಪ್ಲೈಡ್ ಕ್ವೆಶನ್ಸ್ ಗಳನ್ನ ನೋಡಿದ್ವಿ. ಎಸ್ಪೆಷಲಿ ನಾನು ಈಸಿ ಆಗಿರ್ತಕ್ಕಂಥವನ್ನ ಎಕ್ಸ್ಪ್ಲೈನ್ ಮಾಡಿಲ್ಲ, ಸ್ವಲ್ಪ ಡಿಫಿಕಲ್ಟ್ ಆಗಿರ್ತಕ್ಕಂತಹ ಪ್ರಾಬ್ಲಮ್ಸ್ ಗಳನ್ನ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೆ. ಈ ವಿಡಿಯೋದಲ್ಲಿ ಕೂಡ ಏನು ಅಪ್ಲೈಡ್ ಕ್ವೆಶನ್ಸ್ ಗಳೇನಿದಾವಲ್ಲ, ಸ್ವಲ್ಪ ಡಿಫಿಕಲ್ಟ್ ಅಂತ ಏನ ಟ್ವಿಸ್ಟ್ ಮಾಡಿರ್ತಕ್ಕಂಥ ಪ್ರಾಬ್ಲಮ್ಸ್ ಗಳೇನಿದಾವಲ್ಲ, ಆ ಪ್ರಾಬ್ಲಮ್ಸ್ ಗಳನ್ನ ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಮತ್ತೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ದೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಸ್ವಲ್ಪ ಡಿಫಿಕಲ್ಟ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನ ಮಾತ್ರ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 29 ನಾವು ಲಾಸ್ಟ್ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಅಪ್ಲೋಡ್ ಕ್ವಶನ್ ಅನ್ನ. ಈ ಒಂದು ವಿಡಿಯೋದಲ್ಲಿ ಕ್ವಶನ್ ನಂಬರ್ 33 ಅದು ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಏನೋ ಒಂದು ಅಪ್ಲೋಡ್ ಕ್ವಶನ್ ಬಂದಿತ್ತಲ್ಲ, ಆ ಒಂದು ಪ್ರಾಬ್ಲಮ್ ಇಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಲೆಟ್ಸ್ ಗೆಟ್ ಇನ್ ಫಾರ್ ದ ಕ್ವಶನ್. ಇನ್ ದ ಗಿವನ್ ಫಿಗರ್, O is the center of the circle with radius 14 centimeter. The length of the perpendicular drawn from the center of the circle to the chord AB is 7 centimeter. If angle AOB is equal to 120 degree. ಇಲ್ಲಿ ಬಂದಿಲ್ಲ, ಇಲ್ಲಿ ಜಸ್ಟ್ ನಾನು ಬರೀತೀನಿ. angle AOB that is equal to 120 degree ಅಂತ ಕೊಟ್ಟಿದ್ದಾರೆ ಅವರು. If angle AOB is equal to 120 degree, then find the area of the segment APB ಅಂತ ಕೇಳಿದ್ದಾರೆ. ಈ ಒಂದು APB ಸೆಗ್ಮೆಂಟ್ ನ ಏರಿಯಾವನ್ನ ಫೈಂಡ್ ಔಟ್ ಮಾಡಬೇಕು. ಇದು ಕಾನ್ಸೆಪ್ಟ್ ಇದು. ಸೊ ಈಗ ಏರಿಯಾ ಆಫ್ ದಿಸ್ APB ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನಮಗೆ ಏರಿಯಾ ಆಫ್ ದಿಸ್ ಸೆಕ್ಟರ್ ಬೇಕಾಗುತ್ತೆ. OAEB ಮತ್ತೆ ಈ ಒಂದು ಸೆಕ್ಟರ್ ನ ಏರಿಯಾ ಬೇಕಾಗುತ್ತೆ. ಸೊ ಸಿಂಪಲ್ ಆಗಿ ಇದ್ರ ಬಗ್ಗೆ ಹೇಳೋದು ಏನೈತಿ ಅಂತಂದ್ರೆ, ಏರಿಯಾ ಆಫ್ ದಿಸ್ ಸೆಕ್ಟರ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ದಿಸ್ ಸೆಗ್ಮೆಂಟ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ದಿಸ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ABO. ಇದನ್ನ ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ ನಮಗೆ APB, ಈ APB ಅನ್ನೋ ಈ ಸೆಗ್ಮೆಂಟ್ ಇದೆಯಲ್ಲ, ಈ ಒಂದು ಏರಿಯಾ ಸಿಗುತ್ತೆ. ಸೊ ಇಲ್ಲಿ ಏನೇನ್ ಕೊಟ್ಟಿದ್ದಾರೆ ಫಸ್ಟ್ ಅದನ್ನ ನೀವು ಬರ್ಕೋಬೇಕು. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ OA ವ್ಯಾಲ್ಯೂ ಕೊಟ್ಟಿದ್ದಾರೆ, ರೇಡಿಯಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ದಟ್ ಈಸ್ OA ಇಸ್ ಈಕ್ವಲ್ ಟು ಹೌ ಮಚ್ 14 ಸೆಂಟಿಮೀಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆಂಗಲ್ AOB ದಟ್ ಈಸ್ ಈಕ್ವಲ್ ಟು 120 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಯಾವಾಗ ಆಂಗಲ್ ಕೊಡ್ತಾರೆ, ಯಾವಾಗ ರೇಡಿಯಸ್ ಕೊಡ್ತಾರೆ, ಅವಾಗ ನಾವು ಏರಿಯಾ ಆಫ್ ಎ ಸೆಕ್ಟರ್ ಅನ್ನ ಕೊಟ್ಟಿರ್ತಕ್ಕಂಥ ಸೆಕ್ಟರ್ ನ ಏರಿಯಾವನ್ನ ಫೈಂಡ್ ಔಟ್ ಮಾಡಿಬಿಡ್ಬೋದು. ಸೊ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಏರಿಯಾ ಆಫ್ ದಿಸ್ ಸೆಗ್ಮೆಂಟ್ ಅಂತ ಕೇಳಿದ್ದಾರೆ. APB ಈ ಒಂದು ಸೆಗ್ಮೆಂಟ್ ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನಿಮಗೆ ಒಂದು ರಫ್ ಅಲ್ಲಿ ಈ ತರ ಹೇಳ್ತೀನಿ ನೋಡ್ರಿ. ಏರಿಯಾ ಆಫ್ ದಿಸ್ ಸೆಕ್ಟರ್, ಇದರಲ್ಲಿ ಈ ಒಂದು ಏರಿಯಾ ಇದನ್ನ ಮೈನಸ್ ಮಾಡಿದೆ ಅಂತಂದ್ರೆ ಫಸ್ಟ್ ಏರಿಯಾ ಆಫ್ ದಿಸ್ ಸೆಕ್ಟರ್ ನ ಫೈಂಡ್ ಔಟ್ ಮಾಡಬೇಕು. ನಮಗೆ ಈ ಪಾರ್ಟ್ ಬೇಕು ಅಂತಂದ್ರೆ ಇದನ್ನ ಮೈನಸ್ ಮಾಡಬೇಕು. ಇದನ್ನ ಈ ಒಂದು ಟ್ರಯಾಂಗಲ್ ಅನ್ನ ರಿಮೂವ್ ಮಾಡಬೇಕು, ಮೈನಸ್ ಮಾಡಬೇಕು. ಹಂಗಾದ್ರೆ ಫಸ್ಟ್ ಏರಿಯಾ ಆಫ್ ದಿಸ್ ಸೆಕ್ಟರ್ ABPO ಅಂತ ಇದೆಯಲ್ಲ, AOBP ಈ ಒಂದು ದೊಡ್ಡದು ಸೆಕ್ಟರ್ ಏನ್ ಕಾಣಿಸ್ತಿದೆಯಲ್ಲ, ಅದ್ರ ಏರಿಯಾವನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ನಿಮಗೆ ಗೊತ್ತೇ ಇದೆ ಫಾರ್ಮುಲಾ, ಏರಿಯಾ ಆಫ್ ಎ ಸೆಕ್ಟರ್ ನ ಫೈಂಡ್ ಔಟ್ ಮಾಡಕ್ಕೆ. ದಟ್ ಈಸ್ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು πr². ನೀವು ಬರಿಬೇಕಾದ್ರೆ ದಯವಿಟ್ಟು ನೀಟಾಗಿ ಬರೀರಿ. ನಾನಿಲ್ಲಿ ನಾನು ರ್ಯಾಂಡಮ್ ಆಗಿ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಇಲ್ಲಿ ನೀವು ಇದೇ ತರ ಬರದೆ ಅಂತಂದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ನಾನು ನಿಮಗೆ ಅರ್ಥ ಆಗ್ಲಿ ಅನ್ನೋ ರೀತಿಯಲ್ಲಿ ಮಾತ್ರ ನಾನು ಇದನ್ನ
ಬರಿತಾ ಹೋಗ್ತೀನಿ. ಸೊ ಏರಿಯಾ ಆಫ್ ದಿಸ್ ಸೆಕ್ಟರ್ ನ ಫೈಂಡ್ ಔಟ್ ಮಾಡಕ್ಕೆ ಈ ಫಾರ್ಮುಲಾವನ್ನ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಏನ್ ಮೈನಸ್ ಮಾಡ್ಬೇಕಪ್ಪ ಅಂತಂದ್ರೆ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಎ ಒ ಬಿ, ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಎ ಒ ಬಿ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಕ್ಕೆ ನಮಗೆ ಒಂದು ಫಾರ್ಮುಲಾ ಬರುತ್ತೆ, ದಟ್ ಈಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್, ಹಾಫ್ ಇಂಟು ಬೇಸ್ ವ್ಯಾಲ್ಯೂವನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಹೈಟ್ ಅನ್ನ ಅವ್ರು ಕೊಟ್ಟಿದ್ದಾರೆ, ಅಂದ್ರೆ ಒ ಪಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 7 ಸೆಂಟಿಮೀಟರ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಹಾಗಾದ್ರೆ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಆಫ್ ಇಂಟು ಬೇಸ್ ಇಂಟು ಹೈಟ್, ಇದ್ರ ವ್ಯಾಲ್ಯೂವನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಹೈಟ್ ಅನ್ನ ಅವ್ರು ಕೊಟ್ಟಿದ್ದಾರೆ 7 ಅಂತ ನಾವು ಬರ್ಕೊಳ್ಳೋಣ. ಬಟ್ ಬೇಸ್ ವ್ಯಾಲ್ಯೂ ಬೇಕಲ್ಲ, ಅಂದ್ರೆ ಎ ಪಿ ವ್ಯಾಲ್ಯೂ ಬೇಕಲ್ಲ, ಎ ಪಿ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡ್ಬೇಕು. ಹೆಂಗಾದ್ರೂ ಮಾಡಿ ಈ ಎ ಪಿ ವ್ಯಾಲ್ಯೂವನ್ನ ನೀವು ಫೈಂಡ್ ಔಟ್ ಮಾಡ್ಬೇಕು. ಸೊ ಎ ಪಿ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಬೇಕಪ್ಪ ಅಂತಂದ್ರೆ ನಾವು ಈ ಒಂದು ಟ್ರಯಾಂಗಲ್ ಐತಲ್ಲ, ಇದು ಒ ಎ ಇದು ಬಿ ಅನ್ನ ಒಂದು ಟ್ರಯಾಂಗಲ್ ಐತಲ್ಲ, ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಬಂದಿದೆ. ಇಟ್ ಈಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್, ಎರಡಕ್ಕೂ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ. ಈಗ ನಮಗೆ ಏನಾದ್ರೂ ಮಾಡಿ ಈ ಒಂದ್ ಸೈಡ್ ಇದು ಎ ಪಿ ಅನ್ನೋದು ಸಿಕ್ತು ಅಂತಂದ್ರೆ ಪಿ ಬಿ ಅನ್ನ ಫೈಂಡ್ ಔಟ್ ಮಾಡಬಹುದು. ಎ ಪಿ ಅನ್ನೋದು ಸಿಕ್ತು ಅಂತಂದ್ರೆ ಅದ್ರ ಡಬಲ್ ಆಗುತ್ತೆ ಪಿ ಬಿ ಅನ್ನೋದು. ಹಾಗಾಗಿ ಎ ಪಿ ನಾದ್ರೂ ನಾವು ಫೈಂಡ್ ಔಟ್ ಮಾಡಬೇಕು. ಎ ಪಿ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನೋಡ್ರಿ, ಇಟ್ ಈಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ. ಇದು ರೈಟ್ ಆಂಗಲ್ ಟ್ರಯಾಂಗಲ್ ಅವರೇ ಕೊಟ್ಟಿದ್ದಾರೆ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಆದ್ರೆ ಇದ್ರ ವ್ಯಾಲ್ಯೂ ಗೊತ್ತೈತೆ 14 ಅಂತ ಐತೆ. ಈಗ ಈ ಎ ಪಿ ಸೈಡ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಇದು 7 ಸೆಂಟಿಮೀಟರ್ ಹೈಟ್ ಕೊಟ್ಟಿದ್ದಾರೆ. ಹಂಗಾದ್ರೆ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ಬೋದಲ್ಲ ಎ ಪಿ ಅನ್ನ ಬೈ ಪೈಥಾಗೋರಸ್ ಥಿಯರಮ್ ಅನ್ನ ಯೂಸ್ ಮಾಡ್ಕೊಂಡು. ಈ ಟ್ರಯಾಂಗಲ್ ಒ ಪಿ ಎ ಅನ್ನೋ ಈ ಟ್ರಯಾಂಗಲ್ ಗೆ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಅಂದ್ರೆ ಡೈರೆಕ್ಟ್ ಬರೀತೀನಿ, 14 ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಪ್ಲಸ್ ಪಿ ಒ ಸ್ಕ್ವೇರ್ ಅಂತ ಇದಕ್ಕೆ ಬರೀತೀವಿ. ಅಂಡ್ ಎ ಪಿ ಸ್ಕ್ವೇರ್ ಕೊಟ್ಟಿದ್ದಾರೆ, ದಟ್ ಈಸ್ 7 ಸೆಂಟಿಮೀಟರ್, 7 ಸ್ಕ್ವೇರ್ ಅಂತ ಬರೀತೀವಿ. ಸೊ 196 ದಿಸ್ ಈಸ್ ಈಕ್ವಲ್ ಟು ದಿಸ್ ಎ ಪಿ ಸ್ಕ್ವೇರ್ ಅಂತಂದ್ರೆ 7 7 49 ಆಗುತ್ತೆ. ಪ್ಲಸ್ ಎ ಪಿ ಸ್ಕ್ವೇರ್ ಅಂತ ಬರೀತೀವಿ, ಸಾರಿ ಪಿ ಒ ಸ್ಕ್ವೇರ್, ಪಿ ಒ ಸ್ಕ್ವೇರ್ 7, ಅದು ಎ ಪಿ ಸ್ಕ್ವೇರ್ ನ ಹಂಗೆ ಬರ್ಕೊಂಡಿದ್ದೀವಿ. ಇದನ್ನ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಬೇಕು. 196 ಮೈನಸ್ 49 ಅಂತ ಬರ್ತತಿ. ದಿಸ್ ಪ್ಲಸ್ ಎ ಪಿ ಸ್ಕ್ವೇರ್ ಅಂತ ಬರೀತೀವಿ. ಸೊ ದಿಸ್ ಈಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಅಂತ ಬರೀತೀವಿ. ದೇರ್ ಫೋರ್ ಎ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು 196 ನಲ್ಲಿ 49 ಅನ್ನ ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ ನಮಗೆ 147 ಅಂತ ಬರ್ತತಿ. ದೆನ್ ಎ ಪಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 149 ಅಂತ ಬರೀತೀವಿ. 147. ಸೊ ಎ ಪಿ ಅನ್ನ ನಾವು ಸ್ವಲ್ಪ ಇಲ್ಲಿ ಚೇಂಜಸ್ ಮಾಡ್ಕೊಂಡೆ ಅಂತಂದ್ರೆ ಸ್ಕ್ವೇರ್ ರೂಟ್ ಒಳಗಡೆ 49 3 ಅಂತ ಮಾಡ್ಕೊಂತೀವಿ. ಯಾಕಂದ್ರೆ 49 ಗೆ ಸ್ಕ್ವೇರ್ ರೂಟ್ ಐತೆ, ಅದಕ್ಕೆ ಈ 49 ಜಾಗದಾಗ 7 ಬರಿತೀವಿ. 7 ರೂಟ್ 3 ಅಂತ ಬರುತ್ತೆ. ಸೊ ಇಲ್ಲಿ ಯೂಸ್ ರೂಟ್ 3 ಈಸ್ ಈಕ್ವಲ್ ಟು 1.73 ಅಂತ ಮೆನ್ಷನ್ ಮಾಡ್ಯಾರ ನೋಡ್ರಿ. 1.73 ಅನ್ನ ಅದನ್ನ ನಾವು ವ್ಯಾಲ್ಯೂ ಅನ್ನ ಹಾಕ್ಬೇಕು. ಸೊ ಎಲ್ಲೋ ಒಂದ್ ಕಡೆಗೆ ರೂಟ್ 3 ಅನ್ನೋದು ಬರುತ್ತೆ ಅಂತ ಇಂಡೈರೆಕ್ಟ್ಲಿ ಅವ್ರು ನಮಗೆ ಒಂದು ಕ್ಲೂ ಕೊಟ್ಟಿದ್ದಾರೆ. ಸೊ ಇಲ್ಲಿ 7 ರೂಟ್ 3 ಅನ್ನೋದು ಎ ಪಿ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿದೀವಿ, ಇದ್ರ ವ್ಯಾಲ್ಯೂ. ಸೊ ಈ ಒಂದು ಸೈಡ್ ಅನ್ನ ಫೈಂಡ್ ಔಟ್ ಮಾಡಿದೀವಿ. ಇಂಥವು 2 ಆಗ್ಬೇಕಲ್ಲ, ಅದಕ್ಕೆ ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಅವಾಗ ಹೈಟ್ ನಮಗೆ ಬರ್ತತಿ 7 2 14 ಆಗುತ್ತೆ. 14 ರೂಟ್ 3 ಅಂತ ಬರುತ್ತೆ. ಹಂಗಾದ್ರೆ ಈ ಬೇಸ್ ವ್ಯಾಲ್ಯೂ ಐತಲ್ಲ, ಈ ಟ್ರಯಾಂಗಲ್ ನ ಬೇಸ್ ಇದು 14 ರೂಟ್ 3 ಅಂತ ಬರುತ್ತೆ. ಸೊ ಥೀಟಾ ವ್ಯಾಲ್ಯೂ ಅನ್ನ ಹಾಕ್ತೀರಿ, ದಟ್ ಈಸ್ 120 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಇದ್ರ ವ್ಯಾಲ್ಯೂ 22/7 ಇಂಟು ಆರ್ ವ್ಯಾಲ್ಯೂ 14 ಅಂತ ಕೊಟ್ಟಿದ್ದಾರೆ ಅವರೇ. 14 ಇಂಟು 14 ಬರ್ಕೊಂತೀರಿ, ಮೈನಸ್ 1/2 ಇಂಟು ಬೇಸ್ ವ್ಯಾಲ್ಯೂ. ಈಗ ಏರಿಯಾ ಆಫ್ ಟ್ರಯಾಂಗಲ್ ಬೇಸ್ ವ್ಯಾಲ್ಯೂ 14 ರೂಟ್ 3 ಅಂತ ಐತೆ, ಇಂಟು ಹೈಟ್ ಐತಲ್ಲ 7 ಅನ್ನ ಅವ್ರು ಕೊಟ್ಟಿದ್ರು. ಸೊ ಇಷ್ಟನ್ನ ನೀವು ಬರ್ಕೊಂತೀರಿ. ಇಲ್ಲಿ 2 1 2 7 ಕ್ಯಾನ್ಸಲ್ ಮಾಡ್ತೀರಿ. ಇಲ್ಲಿ 0 0 ಗೆಟ್ ಕ್ಯಾನ್ಸಲ್, 12 1 12 3 ಇದೆಲ್ಲ ಕ್ಯಾನ್ಸಲೇಷನ್ ನೀವೇ ಮಾಡ್ಕೊಳ್ಳಿ. ಕ್ಯಾನ್ಸಲೇಷನ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದಾಗ ನಮಗೆ ಇದು ಅಪ್ರಾಕ್ಸಿಮೇಟ್ಲಿ 122 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ನಾವು 33rd ಕ್ವಶನ್ಗೆ ನಾವು ಆನ್ಸರ್ ಸೊಲ್ಯೂಷನ್ ಅನ್ನ ನೋಡಿದೀವಿ. ನೆಕ್ಸ್ಟ್ 4 ಮಾರ್ಕಿಂದು ಕ್ವಶನ್ಗೆ ಹೋಗೋಣ. ಇಲ್ಲಿವರೆಗೂ ಅಪ್ಲೈಡ್ ಕ್ವಶನ್ಸ್ ಗಳನ್ನ 3 ಮಾರ್ಕಿಂದು ನೋಡಿದ್ವಿ. 36th ಕ್ವಶನ್ಗೆ in an arithmetic progression 6th term is 1 more than twice the 3rd term. The sum of 4th and 5th term is 5 times the 2nd term. Find the 10th term of this AP ಅಂತ ಕ್ವಶನ್ ಕೇಳಿದ್ದಾರೆ. ನೀವು ಎಲ್ಲೆಲ್ಲಿ ಫುಲ್ ಸ್ಟಾಪ್ ಇರ್ತತೋ ಅಲ್ಲಿವರೆಗೂ ಕ್ಲೀನ್ ಆಗಿ ಓದ್ಕೊಂಡು ಅಲ್ಲಿಗೆ ಒಂದು ಇಕ್ವೇಶನ್ ಅನ್ನ ತಗೊಂಡ್ಬರೋದಕ್ಕೆ ಟ್ರೈ ಮಾಡಬೇಕು.
ಫಸ್ಟ್ ಎಲ್ಲಿ ಫುಲ್ ಸ್ಟಾಪ್ ಇರ್ತತೋ ಅಲ್ಲಿವರೆಗೂ ಮಾತ್ರ ಓದಿ ಅರ್ಥ ಮಾಡ್ಕೊಳ್ಳಿ. ಇನ್ನೇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಿಕ್ಸ್ತ್ ಟರ್ಮ್ ಈಸ್ ಅಂದ್ರೆ ಈಸ್ ಈಕ್ವಲ್ ಟು ಅಂತ. ಸೊ ಸಿಕ್ಸ್ತ್ ಟರ್ಮ್ ಈಸ್ ಅಂದ್ರೆ A6 ಅಂತ ಬರೀತೀವಿ. ಸಿಕ್ಸ್ತ್ ಟರ್ಮ್ ಅಂತ ಕೇಳಿದಾಗ ಸಮ್ ಆಫ್ ಸಿಕ್ಸ್ ಟರ್ಮ್ಸ್ ಅಂತ ಕೇಳಿದ್ರೆ ಎಸ್ ಅಂತ ಬರ್ಕೊಂತೀವಿ. ಬರೀ ಇಲ್ಲಿ ಸಮ್ ಇಲ್ಲ. ಸೊ ಇನ್ನೇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಿಕ್ಸ್ತ್ ಟರ್ಮ್ ಈಸ್ ಈಕ್ವಲ್ ಟು ಒನ್ ಮೋರ್ ದೆನ್ ಅಂತಂದ್ರೆ ಒನ್ ಆಡ್ ಮಾಡೋದು ಅಂತ. ಯಾವ್ದಕ್ಕೆ ಆಡ್ ಮಾಡಬೇಕು? ಒನ್ ಮೋರ್ ದೆನ್ ಟ್ವೈಸ್ ದ ಥರ್ಡ್ ಟರ್ಮ್ ಅಂತ ಕೇಳಿದ್ದಾರೆ. ಟ್ವೈಸ್ ದ ಥರ್ಡ್ ಟರ್ಮ್ ಅಂತಂದ್ರೆ 2 ಟೈಮ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾವ್ದಕ್ಕೆ? ಥರ್ಡ್ ಟರ್ಮ್ಗೆ ಅಂದ್ರೆ A3 ಅನ್ನ ಮಲ್ಟಿಪ್ಲೈ ಮಾಡ್ತೀವಿ E2ಗೆ. ಇದಕ್ಕೆ ಪ್ಲಸ್ ಏನ್ ಆಡ್ ಮಾಡಬೇಕು? ಅವ್ರು ಸ್ಟಾರ್ಟಿಂಗ್ ಹೇಳಿದ್ರಲ್ಲ ಒನ್ ಮೋರ್ ಅಂತಂದ್ರೆ ಒಂದು ಜಾಸ್ತಿ ಆಗೋದು ಅಂತ. ಸೊ ಒನ್ ಅನ್ನ ಆಡ್ ಮಾಡ್ತೀವಿ. ಯಾವ್ದಕ್ಕೆ ಆಡ್ ಮಾಡ್ತೀವಿ ಅಂತಂದ್ರೆ ಟ್ವೈಸ್ ದ ಥರ್ಡ್ ಟರ್ಮ್ಗೆ. ದಿಸ್ ಇಸ್ ಈಕ್ವಲ್ ಟು A6 ಅಂತ ಒಂದು ಇಕ್ವೇಶನ್ ಬರುತ್ತೆ. ಇಲ್ಲಿ ಫುಲ್ ಸ್ಟಾಪ್ ಆಯ್ತಲ್ಲ ಇಲ್ಲಿವರೆಗೂ. ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ ಅನ್ನ ಓದೋಣ. ದ ಸಮ್ ಆಫ್ ದ ಫೋರ್ತ್ ಟರ್ಮ್ ಅಂಡ್ ಫಿಫ್ತ್ ಟರ್ಮ್. ಇಲ್ಲಿ ಎರಡು ಟರ್ಮ್ಸ್ ಗಳನ್ನ ಕೊಟ್ಟಿದ್ದಾರೆ ನೋಡ್ರಿ. ಒಂದು ಫೋರ್ತ್ ಟರ್ಮ್ ಮತ್ತೆ ಫಿಫ್ತ್ ಟರ್ಮ್ ಅನ್ನೋದು ಏನಾಯ್ತಲ್ಲ ಅದನ್ನ ಆಡ್ ಮಾಡ್ಬೇಕಂತೆ. ಏನಂದ್ರೆ ಇಲ್ಲಿ ಈಸ್ ಅಂತ ಐತಲ್ಲ ಅಲ್ಲಿವರೆಗೂ. ಸೊ ಸಮ್ ಆಫ್ ಫೋರ್ತ್ ಅಂಡ್ ಫಿಫ್ತ್ ಟರ್ಮ್. ಸೊ ಇಲ್ಲಿ ಒಂದು ಇಕ್ವೇಶನ್ ಬರ್ತೈತಿ ಇನ್ನೊಂದು. ಸಮ್ ಆಫ್ ಫೋರ್ತ್, ಸಮ್ ಅಂದ್ರೆ ಏನ್ ಸಮ್ ಮಾಡ್ಬೇಕು? ಇಲ್ಲಿ ಆಡ್ ಮಾಡ್ಬೇಕು ಫೋರ್ತ್ ಟರ್ಮ್ ಅನ್ನ ಮತ್ತೆ ಫಿಫ್ತ್ ಟರ್ಮ್ ಅನ್ನ. ಇವೆರಡೂ ಟರ್ಮ್ಸ್ ಗಳನ್ನ ಆಡ್ ಮಾಡಿದ್ರೆ ದ ಸಮ್ ಆಫ್ ಫೋರ್ತ್ ಅಂಡ್ ಫಿಫ್ತ್ ಟರ್ಮ್ ಈಸ್ ಅಂದ್ರೆ ಈಸ್ ಈಕ್ವಲ್ ಟು 5 ಟೈಮ್ಸ್ ದ ಸೆಕೆಂಡ್ ಟರ್ಮ್ಸ್. 5 ಟೈಮ್ಸ್ ಅಂತಂದ್ರೆ ಟೈಮ್ಸ್ 5 ಟೈಮ್ಸ್ ಅಂತ ಬಂದ್ರೆ 5 ಇಂದ ಮಲ್ಟಿಪ್ಲೈ ಮಾಡೋದಂತ. 5 ಟೈಮ್ಸ್ ದ ಸೆಕೆಂಡ್ ಟರ್ಮ್ ಅಂದ್ರೆ A2 ಅಂತ. ಸೊ ಇದನ್ನ ನೀವು ಇಕ್ವೇಶನ್ ಅನ್ನ ಕರೆಕ್ಟ್ ಆಗಿ ಓದ್ಬಿಟ್ಟು ಅರ್ಥ ಮಾಡ್ಕೊಂಡೆ ಅಂತಂದ್ರೆ ಮುಂದಿನ ಬಹಳ ಈಸಿ. ನೀವು 80% ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ದಂಗೆನೆ ಜಸ್ಟ್ 20% ಮಾತ್ರ ಉಳ್ಕೊಳ್ಳುತ್ತೆ. ಅದನ್ನು ನೀವು ಸಿಂಪ್ಲಿಫಿಕೇಶನ್ ಯಾವ ತರ ಮಾಡ್ತೀರಿ ಅನ್ನೋದ್ರ ಮೇಲೆ ಮುಖ್ಯ ಆಗುತ್ತೆ. ಸೊ ಈಗ ನೀವು ಈ ತರ ಅರ್ಥ ಮಾಡ್ಕೊಂಡು ಮುಂದೆ ಮಾಡ್ತಾ ಹೋಗ್ಬೇಕು. ನಮಗೆ ಅಲ್ಟಿಮೇಟ್ಲಿ A ಮತ್ತೆ D ವ್ಯಾಲ್ಯೂ ಬೇಕು. ಒಂದು A6 ಅಂತಂದ್ರೆ A ಪ್ಲಸ್ 5D ಅಂತ ಬರೀತೀರಿ. ದಿಸ್ ಈಸ್ ಈಕ್ವಲ್ ಟು 2 ಪ್ಲೇಸ್ ನಲ್ಲಿ 2 ಇಂಟು A3 ಅಂತಂದ್ರೆ A ಪ್ಲಸ್ 2D ಅಂಡ್ ಪ್ಲಸ್ 1 ಅನ್ನ ಆಡ್ ಮಾಡ್ತೀರಿ. ಸೊ A ಪ್ಲಸ್ 5D ಹಂಗೆ ಬರಲಿ. ದಿಸ್ ಇಸ್ ಈಕ್ವಲ್ ಟು 2 ಇಂಟು A 2A ಆಗುತ್ತೆ. ಪ್ಲಸ್ 2 2s 4D ಅಂತ ಆಗುತ್ತೆ. ಪ್ಲಸ್ 1 ಇಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಶಿಫ್ಟ್ ಮಾಡಿದಾಗ ನಮಗೆ ಒಂದು ಇಕ್ವೇಶನ್ ಬರುತ್ತೆ. ಸೊ ಇದನ್ನ ಆ ಕಡೆಗೆ ಶಿಫ್ಟ್ ಮಾಡೋಣ, ಇದನ್ನ ಈ ಕಡೆ ಶಿಫ್ಟ್ ಮಾಡೋಣ. 5D ನಲ್ಲಿ 4D ಸಬ್ಟ್ರಾಕ್ಷನ್ ಮಾಡಿದ್ರೆ 1D ಮಾತ್ರ ಉಳಿಯುತ್ತೆ. D ಇಸ್ ಈಕ್ವಲ್ ಟು ಇದು ಆ ಕಡೆ ಹೋಯ್ತು ಅಂತಂದ್ರೆ A ಮಾತ್ರ ಉಳಿಯುತ್ತೆ. A ಪ್ಲಸ್ 1 ಅಂತ ಬರುತ್ತೆ. ಅಂದ್ರೆ D ಇಸ್ ಈಕ್ವಲ್ ಟು A ಪ್ಲಸ್ 1. ದಿಸ್ ಇಸ್ ಇಕ್ವೇಶನ್ ನಂಬರ್ 1. ನೆಕ್ಸ್ಟ್ ಅದೇ ತರ ಇಲ್ಲಿ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. A ಪ್ಲಸ್ 3D ಅಂತ ಬರ್ಕೊಂತೀವಿ ಇದನ್ನ ಫೋರ್ತ್ ಟರ್ಮ್ ಅನ್ನ. ಅಂಡ್ ಫಿಫ್ತ್ ಟರ್ಮ್ ಅನ್ನ A ಪ್ಲಸ್ 4D ಅಂತ ಬರ್ಕೊಂತೀವಿ. ದಿಸ್ ಇಸ್ ಈಕ್ವಲ್ ಟು 5 ಇಂಟು ಬ್ರಾಕೆಟ್ ಅಲ್ಲಿ A2 ಅಂತಂದ್ರೆ A ಪ್ಲಸ್ D ಅಂತ ಬರ್ಕೊಂತೀವಿ. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ 5 ಇಂಟು A 5A ಪ್ಲಸ್ 5D ಇದು ಹಿಂಗ್ ಬರೀತೀವಿ. ಅಂಡ್ ಇಲ್ಲಿ ಅಷ್ಟೇ A ಮತ್ತೆ A ನ ಆಡ್ ಮಾಡಿದ್ರೆ 2A ಆಗುತ್ತೆ. 2A ಪ್ಲಸ್ 4D ಗೆ 3D ಅನ್ನ ಆಡ್ ಮಾಡಿದ್ರೆ 7D ಅಂತ ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು 2A ಪ್ಲಸ್ 7D ಇಸ್ ಈಕ್ವಲ್ ಟು 5A ಪ್ಲಸ್ 5D ಅಂತ ಬಂದಿದೆ. ಇದನ್ನು ಅಷ್ಟೇ ಈ ಕಡೆಯಿಂದ ಆ ಕಡೆ ಶಿಫ್ಟ್ ಮಾಡೋಣ. 2D ನಲ್ಲಿ 5D ಅನ್ನ ಸಬ್ಟ್ರಾಕ್ಷನ್ ಮಾಡೋಣ. ಅವಾಗ ಸಾರಿ 7D ನಲ್ಲಿ 5D ಅನ್ನ ಸಬ್ಟ್ರಾಕ್ಷನ್ ಮಾಡೋಣ. ನಮಗೆ 2D ಅಂತ ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು ಇದು ಆ ಕಡೆ ಹೋಯ್ತು ಅಂತಂದ್ರೆ 3A ಅಂತ ಬರುತ್ತೆ. 5 ನಲ್ಲಿ 2 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ ಸೊ ಎಲ್ಲೆಲ್ಲಿ D ಇರುತ್ತೋ ಅಲ್ಲಿ A ಪ್ಲಸ್ 1 ಅನ್ನ ಸಬ್ಟ್ಯೂಟ್ ಮಾಡಬಹುದು. ಎಲ್ಲಿ D ಇರುತ್ತೋ ಅಲ್ಲಿ A ಪ್ಲಸ್ 1. ಸೊ ಇಲ್ಲಿ D ಐತೆ. ಇಲ್ಲಿ ಈ ಇಕ್ವೇಶನ್ ಅನ್ನ ಇದರಲ್ಲಿ ಸಬ್ಟ್ಯೂಟ್ ಮಾಡಿದಾಗ 2 ಪ್ಲೇಸ್ ನಲ್ಲಿ 2 ಹಂಗೆ ಬರೆಯೋಣ. D ಅಂತಂದ್ರೆ A ಪ್ಲಸ್ 1 ದಿಸ್ ಇಸ್ ಈಕ್ವಲ್ ಟು 3 ಅಂತ ಬರುತ್ತೆ. 2 ಇಂಟು A 2A ಪ್ಲಸ್ 2 1 2 ಇಸ್ ಈಕ್ವಲ್ ಟು 3 ಅಂತ ಬರುತ್ತೆ. ಈ 2A ನ ಆ ಕಡೆ ತಗೊಂಡ್ಬಿಡೋಣ. ಸೊ A ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 2 ಅಂತ ಬರುತ್ತೆ. ಸೊ A ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಿ ಆಯ್ತು. ಈ A ವ್ಯಾಲ್ಯೂವನ್ನ ಇದ್ರಾಗ ಸಬ್ಟ್ಯೂಟ್ ಮಾಡೋಣ. ಅವಾಗ ನಮಗೆ D ವ್ಯಾಲ್ಯೂ ಬರುತ್ತೆ. therefore D is equal to A ಅಂತಂದ್ರೆ 2 ಪ್ಲಸ್ 1 ಆಡ್ ಮಾಡಿದ್ರೆ 3 ಬರುತ್ತೆ. D is equal to ಎಷ್ಟು ಬರುತ್ತೆ? 3 ಅಂತ ಬರುತ್ತೆ. A ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೀವಿ, D ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೀವಿ. ನಮಗೆ ಅವ್ರು ಏನ್ ಕೇಳಿದ್ದಾರೆ? ಫೈಂಡ್ ದ 10th ಟರ್ಮ್ ಆಫ್ ದಿಸ್ AP ಅಂತ ಕೇಳಿದ್ದಾರೆ. ಅಂದ್ರೆ A10 ಅನ್ನ ಫೈಂಡ್ ಔಟ್ ಮಾಡಬೇಕು. A10 is equal to ನಮಗೆ ಗೊತ್ತೇ ಇದೆ A ಪ್ಲಸ್ 9D ಅಂತ ಬರೀತೀವಿ. ಸೊ ದಿಸ್ ಇಸ್ ಈಕ್ವಲ್ ಟು A ವ್ಯಾಲ್ಯೂ ಎಷ್ಟೈತೆ? 2 ಐತೆ. 2 ಹಂಗೆ ಬರೆಯೋಣ. ಸಾರಿ 2 ಅಂತ ಹಂಗೆ ಬರೆಯೋಣ. ಪ್ಲಸ್ 9 ಪ್ಲೇಸ್ ನಲ್ಲಿ 9 ಇಂಟು D ಅಂತಂದ್ರೆ 3. ಸೊ 2 ಪ್ಲಸ್ 9 3 is 27. 27 ಗೆ 2 ಆಡ್ ಮಾಡಿದ್ರೆ 29 ಅಂತ ಬರುತ್ತೆ. ಸೊ
10th term of this AP is 29. ಹಿಂಗೆ ನಾವು 36th ಕ್ವಶನ್ಗೆ ಆನ್ಸರ್ ನ ನೋಡಿದ್ವಿ. ಇದಕ್ಕೆ ಒಂದು ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ರು, ಅದನ್ನು ಕೂಡ ನೋಡ್ಬಿಡೋಣ. ಇಂಟರ್ನಲ್ ಚಾಯ್ಸ್ ಅದು ಈ ತರ ಇದೆ. ಇನ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದ ಫಸ್ಟ್ ಟರ್ಮ್ ಈಸ್ 22, nth term is -11 and the sum of first n terms is 66. Find the number of terms, common difference of this progression and the ratio of third term to the seventh term ಅಂತ ನೋಡ್ರಿ. ಪ್ರಾಬ್ಲಮ್ ಅನ್ನ ಓದಿಕೊಂಡು ಅರ್ಥ ಮಾಡ್ಕೊಂಡು ಏನೇನ್ ಕೊಟ್ಟಿದ್ದಾರೆ ಅದನ್ನ ನೀವು ಇಲ್ಲಿ ಡಾಟಾ ಬರ್ಕೋಬೇಕು. ಇಲ್ಲಿ ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಐತಂತೆ, ಇದರಲ್ಲಿ ಫಸ್ಟ್ ಟರ್ಮ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎ ಇಸ್ ಈಕ್ವಲ್ ಟು ಹೌ ಮಚ್ 22, ಇದನ್ನ ಬರೀಬೇಕು. ದೆನ್ ಇದರಲ್ಲಿ nth ಟರ್ಮ್ ಕೊಟ್ಟಿದ್ದಾರೆ. nth ಟರ್ಮ್ ಅನ್ನ ನಾವು ಕಾಮನ್ ಆಗಿ ಯಾವ್ದು ಯೂಸ್ ಮಾಡ್ತೀವಿ, ಎ ಎನ್ ಅಂತ ಬರ್ಕೊಂತೀವಿ. nth ಟರ್ಮ್ ಆಫ್ ಎನ್ ಎಪಿ ಅಂತಂದ್ರೆ ಎ ಎನ್ ಇಸ್ ಈಕ್ವಲ್ ಟು ಹೌ ಮಚ್ -11 ಅಂತ ಅದನ್ನ ಬರೀತೀರಿ. ಅಂಡ್ ದ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಅಂತ ಕೇಳಿದ್ದಾರೆ. ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಅಂದ್ರೆ ಎಸ್ ಎನ್ ಅಂತ. ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಇಸ್ ಈಕ್ವಲ್ ಟು 66 ಅಂತ ಕೊಟ್ಟಿದ್ದಾರೆ. ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಮತ್ತೆ ಅದನ್ನ ಟರ್ಮ್ಸ್ ಅನ್ನ ಹೇಳಿಲ್ಲ ಅವರು. 25th ಟರ್ಮ್ 6th ಟರ್ಮ್ ಅವ್ರಿಗೆ ಮೆನ್ಷನ್ ಮಾಡಿಲ್ಲ ಅಲ್ಲಿ. nth ಟರ್ಮ್ ಅಂತ ಕೇಳಿರೋದ್ರಿಂದ ಎಸ್ ಎನ್ ಅಂತಾನೆ ಬರ್ಕೋಬೇಕು. ಸೊ ಇದು ಕೊಟ್ಟಿರ್ತಕ್ಕಂಥ ಡಾಟಾ. ಈಗ ನಾವ್ ಏನ್ ಫೈಂಡ್ ಔಟ್ ಮಾಡ್ಬೇಕು ಇದರಲ್ಲಿ ಅಂದ್ರೆ ಎನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ನಂಬರ್ ಆಫ್ ಟರ್ಮ್ಸ್ ಇಲ್ಲ ಐತೆ ನೋಡ್ರಿ, ನಂಬರ್ ಆಫ್ ಟರ್ಮ್ಸ್ ಮತ್ತೆ ಕಾಮನ್ ಡಿಫರೆನ್ಸ್ ಡಿ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು. ಅಂಡ್ ದ ರೇಷಿಯೋ ಆಫ್ ದ ಥರ್ಡ್ ಟರ್ಮ್ ಅಂದ್ರೆ ರೇಷಿಯೋ ಕೇಳಿದ್ದಾರೆ. ಥರ್ಡ್ ಟರ್ಮ್ ಟು ದ ಸೆವೆಂತ್ ಟರ್ಮ್ ಅಂದ್ರೆ A3 ಡಿವೈಡೆಡ್ ಬೈ A7 ಅನ್ನ ಫೈಂಡ್ ಔಟ್ ಮಾಡಬೇಕು. ರೇಷಿಯೋ ಫೈಂಡ್ ಔಟ್ ಮಾಡಬೇಕು. A3 ಮತ್ತೆ A7. ಸೊ A3 ಮತ್ತೆ A7 ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಮಗೆ ಕಾಮನ್ ಆಗಿ ಎ ಮತ್ತೆ ಡಿ ವ್ಯಾಲ್ಯೂ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಎ ವ್ಯಾಲ್ಯೂ, ಸೊ ಎ ವ್ಯಾಲ್ಯೂ ಆಲ್ರೆಡಿ ಇಲ್ಲಿ ಐತೆ. ಈಗ ಡಿ ವ್ಯಾಲ್ಯೂ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಡಿ ವ್ಯಾಲ್ಯೂ ಅನ್ನ ಹೆಂಗ್ ಫೈಂಡ್ ಔಟ್ ಮಾಡ್ಕೋಬೇಕು ಅಂತಂದ್ರೆ ನೋಡ್ರಿ, ಇದನ್ನ ಈ ಎರಡು ಇಕ್ವೇಶನ್ ಅದಾವಲ್ಲ ಇದರಲ್ಲಿ, ಎ ಎನ್ ಮತ್ತೆ ಎಸ್ ಎನ್ ಅಂತ ಐತಲ್ಲ, ಇವೆರಡರಲ್ಲಿ ಏನಾದ್ರೂ ಮಾಡ್ಬಿಟ್ಟು ಎ ಮತ್ತೆ ಡಿ ವ್ಯಾಲ್ಯೂ ಅನ್ನ ನಾವು ಫೈಂಡ್ ಔಟ್ ಡಿ ವ್ಯಾಲ್ಯೂ ಅನ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡ್ಬಿಡ್ಬೇಕು. ಡಿ ವ್ಯಾಲ್ಯೂ ಮತ್ತೆ ಎನ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡೋದು ಹೆಂಗೆ ಅಂದ್ರೆ, ಇದನ್ನ ಎ ಎನ್ ಅಂತಂದ್ರೆ ನಿಮಗೆ ಫಾರ್ಮುಲಾ ಗೊತ್ತೇ ಇದೆ. ಎ ಎನ್ ಅಂತಂದ್ರೆ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಬರೀತೀರಿ. ದಿಸ್ ಇಸ್ ಈಕ್ವಲ್ ಟು ಆಲ್ರೆಡಿ ದೇ ಆರ್ ಗಿವನ್, ದಟ್ ಈಸ್ -11. And we know that the nth term of an AP, SN formula ಗೊತ್ತಿದೆಯಲ್ಲ ನಿಮಗೆ. ಸೊ n divided by 2 into 2a plus n minus 1 into d ಅಂತ ಆ ಫಾರ್ಮುಲಾ ಯೂಸ್ ಮಾಡಬೇಕು. ಇಲ್ಲ ಅಂತಂದ್ರೆ ನಮಗೆ ಗೊತ್ತೇ ಇದೆ a plus an ಅಂತ ಬರಿತೀವಿ. a plus an ಯಾಕೆ ಬರಿತೀವಿ ಅಂತಂದ್ರೆ, a plus an ಅಂತ ಯಾಕೆ ಬರ್ಕೊಂಡೆ ಅಂದ್ರೆ, ಇಲ್ಲಿ ನೋಡ್ರಿ an ವ್ಯಾಲ್ಯೂ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಅವರು, ಅದಕ್ಕೋಸ್ಕರ ಈ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂತೀವಿ ನಾವು. ಸೊ ಈ ವ್ಯಾಲ್ಯೂವನ್ನ ಇಲ್ಲಿ ಬರ್ಕೊಂಡು ದಿಸ್ ಇಸ್ ಈಕ್ವಲ್ ಟು ಹೌ ಮಚ್ 66 ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಅಂಡ್ ಈ 2 ಅನ್ನೋದು 66 ಜೊತೆಗೆ ಮಲ್ಟಿಪ್ಲಿಕೇಶನ್ ಆಗಿ ಹೋಗ್ಬಿಡುತ್ತೆ. ಇನ್ನೇನು ಉಳಿಯುತ್ತೆ ಅಂತಂದ್ರೆ ಇಲ್ಲಿ ಈ ಎನ್ ಇಂಟು ಎ ವ್ಯಾಲ್ಯೂ ನಾವು ಆಲ್ರೆಡಿ ಫೈಂಡ್ ಗೊತ್ತಿದೆ, ಅದು 22. ಸೊ 22 ಪ್ಲಸ್ ಎ ಎನ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ -11 ಅಂತೆ. ಸೊ -11 ಆ ಪ್ಲೇಸ್ ನಾಗ ಅದನ್ನ ಬರೆಯೋಣ. ದಿಸ್ ಇಸ್ ಈಕ್ವಲ್ ಟು 66 ಇಂಟು 2 ಅಂತಂದ್ರೆ 132 ಅಂತ ಬರುತ್ತೆ. ಇದು ಈ ಒಂದು ಇಕ್ವೇಶನ್. ಇಲ್ಲಿ ಎನ್ ಹಂಗೆ ಇರಲಿ. 22 ನಲ್ಲಿ 11 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ 11 ಬರುತ್ತೆ. 11 ದಿಸ್ ಇಸ್ ಈಕ್ವಲ್ ಟು 132 ಅಂತ ಆಯ್ತು. ಇಲ್ಲಿ 11 1 ಇಲ್ಲಿ ಎಷ್ಟು ಉಳಿತು, 2 ಉಳಿತು, 22 ಆಯ್ತು, 11 2 ದೇರ್ಫೋರ್ ಎನ್ ವ್ಯಾಲ್ಯೂವನ್ನ ನಾವು ಫೈಂಡ್ ಔಟ್ ಮಾಡಿದೀವಿ, ದಟ್ ಈಸ್ 12. ನಂಬರ್ ಆಫ್ ಟರ್ಮ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡಿದೀವಿ. ಎಷ್ಟು ಬಂದಿದೆ ಅಂದ್ರೆ 12 ಅಂತ ಬಂದಿದೆ. ನಾವೀಗ ಒಂದು ಫೈಂಡ್ ಔಟ್ ಮಾಡಿದೀವಿ. ಈಗ ಡಿ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಬೇಕು. ಮತ್ತೆ ಇದು A3 ಮತ್ತೆ A7 ಅನ್ನ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. A3 A7 ರೇಷಿಯೋ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಮಗೆ ಡಿ ವ್ಯಾಲ್ಯೂ ಕಂಪಲ್ಸರಿ ಬೇಕೇ ಬೇಕು. ಆ ಡಿ ವ್ಯಾಲ್ಯೂವನ್ನ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ತಗೋಬೇಕು ಅಂದ್ರೆ, ಈ ಎನ್ ವ್ಯಾಲ್ಯೂವನ್ನ ಇದರಲ್ಲಿ ಹಾಕಿದಾಗ ನಮಗೆ ಡಿ ವ್ಯಾಲ್ಯೂ ಸಿಗುತ್ತೆ. ದೇರ್ಫೋರ್ ಎ ಪ್ಲೇಸ್ ನಲ್ಲಿ 22 ಹಾಕೋದು, ಯಾಕಂದ್ರೆ ಅವರೇ ಕೊಟ್ಟಿದ್ದಾರೆ. ಪ್ಲಸ್ ಎನ್ ಅಂತಂದ್ರೆ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ, ದಟ್ ಈಸ್ 12. 12 ನಲ್ಲಿ 1 ಸಬ್ಟ್ರಾಕ್ಷನ್ ಮಾಡಿದ್ರೆ 11 ಅಂತ ಉಳಿಯುತ್ತೆ. 11 ಡಿ ಅಂದ್ರೆ ಗೊತ್ತಿಲ್ಲ, ದಟ್ ಈಸ್ ಈಕ್ವಲ್ ಟು ಡಿ ಅಂಡ್ ದಿಸ್ ಈಸ್ ಈಕ್ವಲ್ ಟು -11. ಈ 22 ನ ಈ ಕಡೆ ಶಿಫ್ಟ್ ಮಾಡೋಣ. ನಮಗೆ 11 ಡಿ ಇಸ್ ಈಕ್ವಲ್ ಟು -11 -22 ಆಡ್ ಮಾಡಿದ್ರೆ -33 ಅಂತ ಬರುತ್ತೆ. ಸೊ 11 1 11 3 ಡಿ ಇಸ್ ಈಕ್ವಲ್ ಟು ಬಂತು ನಮಗೆ ಆನ್ಸರ್, ದಟ್ ಈಸ್ ಈಕ್ವಲ್ ಟು -3. ಡಿ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಿದೀವಿ, ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೀವಿ. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ರೇಷಿಯೋ A3 ಡಿವೈಡೆಡ್ ಬೈ A7 ಅನ್ನ ಫೈಂಡ್ ಔಟ್ ಮಾಡಬೇಕು. A3 ಬೈ A7 ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನಮಗೆ ಎ ಮತ್ತೆ ಡಿ ವ್ಯಾಲ್ಯೂ ಫೈಂಡ್ ಔಟ್ ಗೊತ್ತಿರಬೇಕು. ಎ ವ್ಯಾಲ್ಯೂ ಆಲ್ರೆಡಿ ಇಲ್ಲ ಐತೆ, ಡಿ ವ್ಯಾಲ್ಯೂ ಇಲ್ಲ ಐತೆ, ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೊ A3 ಅನ್ನ ನಾವು ಏನಂತ ಬರ್ಕೊಂತೀವಿ,
ಎ ಪ್ಲಸ್ 2d ಅಂತ ಬರ್ಕೊಂತೀವಿ ಡಿವೈಡೆಡ್ ಬೈ ಕೆಳಗಡೆ A7 ಅನ್ನ A ಪ್ಲಸ್ 6d ಅಂತ ಬರ್ಕೋಬಹುದಲ್ಲ. ಸೊ ದಿಸ್ ಇಸ್ ಈಕ್ವಲ್ ಟು ಎ ಪ್ಲೇಸ್ ನಲ್ಲಿ 22 ಹಾಕ್ತಿರಿ ಅಂಡ್ 2 ಪ್ಲೇಸ್ ನಲ್ಲಿ 2 ಇಂಟು ಡಿ ಅಂತಂದ್ರೆ -3 ಹಂಗೆ ಬರೆಯೋಣ ಡಿವೈಡೆಡ್ ಬೈ ಅದೇ ತರ ಇಲ್ಲಿ 22 ಪ್ಲಸ್ 6 ಪ್ಲೇಸ್ ನಲ್ಲಿ 6 ಹಂಗೆ ಬರೆಯೋದು ಡಿ ಅಂತಂದ್ರೆ ಇಲ್ಲಿ ಕೂಡ -3. ಸೊ ದಿಸ್ ಇಸ್ ಈಕ್ವಲ್ ಟು 22 ಪ್ಲೇಸ್ ನಲ್ಲಿ 22 ಅಂಡ್ ಮೈನಸ್ ಇದು 2 3 6 ಆಗುತ್ತೆ ಡಿವೈಡೆಡ್ ಬೈ ಇಲ್ಲಿ 22 ಅಂಡ್ ಮೈನಸ್ ಇದು 6 3 18. ಇದನ್ನ ನಾವು ಸಿಂಪ್ಲಿಫೈ ಮಾಡಿದಾಗ 22 ನಲ್ಲಿ 6 ಸಬ್ಟ್ರಾಕ್ಷನ್ ಮಾಡಿದ್ರೆ 16 ಅಂತ ಬರುತ್ತೆ ಡಿವೈಡೆಡ್ ಬೈ 22 ನಲ್ಲಿ 18 ಅನ್ನು ಸಬ್ಟ್ರಾಕ್ಷನ್ ಮಾಡಿದ್ರೆ 4 ಅಂತ ಬರುತ್ತೆ. 4 1 ಜಾ 4 4 ಜಾ. ಸೊ 4 ಡಿವೈಡೆಡ್ ಬೈ 1 ಅಂತ ಬರ್ತತಿ. ರೇಷಿಯೋ ನಲ್ಲಿ ಬರೆದಾಗ 4:1 ಅಂತ ಆಗುತ್ತೆ. ಸೊ ಆನ್ಸರ್ ಈಸ್ 4:1. ಸೊ ಮುಂದಿನ ವಿಡಿಯೋದಲ್ಲಿ ಈ ಒಂದು ಪ್ರಿಪರೇಟರಿ ಎಕ್ಸಾಮ್ ನ ಒಂದು ಲಾಸ್ಟ್ ಕ್ವಶನ್ ಆಗಿರ್ತಕ್ಕಂಥ 38th ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಮತ್ತೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅನ್ನೋ ಒಂದು ಇಂಪಾರ್ಟೆಂಟ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂತಹ ಪ್ರಾಬ್ಲಮ್ ಅನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.